ಓಂ ನಮಃ ಶಿವಾಯ. ವೀಕ್ಷಕರೇ, ಇವತ್ತಿನ ವಿಷಯ ಚಿತ್ತಾ ನಕ್ಷತ್ರ. ನೋಡಿ, 27 ನಕ್ಷತ್ರಗಳಲ್ಲಿ ಚಿತ್ತಾ ನಕ್ಷತ್ರದಲ್ಲಿ ನೀವು ಯಾಕೆ ಹುಟ್ಟಿದ್ರಿ? ನೋಡಿ, ಚಿತ್ತಾ ನಕ್ಷತ್ರ ಮಂಗಳನ ನಕ್ಷತ್ರ ಆಗಿರುತ್ತೆ. ಮಂಗಳನ ನಕ್ಷತ್ರಗಳು 3 ಇರ್ತವೆ. ಪ್ರತಿ ಗ್ರಹದ ನಕ್ಷತ್ರಗಳು 3. 9 ಗ್ರಹಗಳು, 9 × 3 27 ನಕ್ಷತ್ರಗಳು. ಮೃಗಶಿರಾ ನಕ್ಷತ್ರ, ಚಿತ್ತಾ ನಕ್ಷತ್ರ ಮತ್ತು ಧನಿಷ್ಠ ನಕ್ಷತ್ರ, ಇವು 3 ಮಂಗಳನ ನಕ್ಷತ್ರಗಳು. ಈ ಚಿತ್ತಾ ನಕ್ಷತ್ರದಲ್ಲೇ ನೀವು ಯಾಕೆ ಹುಟ್ಟಿದ್ರ ಅಂತಂದು ಹೇಳಿದ್ರೆ, ನೋಡಿ, ಹಿಂದಿನ ಜನ್ಮದ ಕರ್ಮವನ್ನು ತಿಳಿಸ್ತಾ ಇರುತ್ತೆ. ಏನ್ ಕರ್ಮವನ್ನು ಸೂಚಿಸ್ತಾ ಇರುತ್ತೆ ನೋಡಿ. ಚಿತ್ತಾ ನಕ್ಷತ್ರ ಬಂದ್ಬಿಟ್ಟು ಮೊದಲನೇ ಮತ್ತು 2ನೇ ಪಾದ ಕನ್ಯಾ ರಾಶಿಯಲ್ಲಿ ಬರ್ತದೆ. 3 ಮತ್ತು 4ನೇ ಪಾದ ಸ್ವಾತಿ ನಕ್ಷತ್ರದಲ್ಲಿ ಬರ್ತದೆ. ಈ 4 ಪಾದಗಳಲ್ಲಿ ಹುಟ್ಟಿದವರಿಗೆ ಹೇಳ್ತಿದ್ದೇನೆ, ಹಿಂದಿನ ಜನ್ಮದಲ್ಲಿ ನಿಮ್ಮ ಸಹೋದರರು ಮತ್ತು ಸಹೋದರಿಯರಿಗೆ ನಿಮ್ಮಿಂದ ಅನ್ಯಾಯ ಆಗಿರುತ್ತೆ, ಅಥವಾ ಅವ್ರ ಮನಸ್ಸಿಗೆ ಬೇಜಾರಾಗಿರ್ಬೋದು, ಅವ್ರನ್ನ ಹಿಂಸೆ ಕೂಡ ಆಗಿರ್ಬೋದು ಅವರಿಗೆ, ಅಥವಾ ನೀವು ಅವರಿಗೆ ಮೋಸ ಮಾಡಿರ್ಬೋದು. ಭೂಮಿ ಪಾಲುಗಾರಿಕೆ, ಇನ್ಯಾವುದೋ ಒಂದು ವಿಷಯದಲ್ಲಿ, ಪಾಲುದಾರಿಕೆ ವಿಷಯದಲ್ಲಾದರೂ ಮೋಸ ಆಗಿರ್ಬೋದು, ತೊಂದರೆ ಆಗಿರ್ಬೋದು. ಯಾರಿಗೆ? ನಿಮ್ಮ ಅಣ್ಣ ತಮ್ಮಂದ್ರಿಗೆ. ಹೀಗಾದಾಗ ನೀವು ಮಂಗಳನ ನಕ್ಷತ್ರವಾದ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿರ್ತೀರ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದ್ರೆ, ಈ ಕರ್ಮವನ್ನು ಹೇಗೆ ಕಳ್ಕೋಬೇಕು ಅಂದ್ರೆ, ನೋಡಿ, ಪ್ರತಿ ನಕ್ಷತ್ರ ಕೂಡ ಕರ್ಮವನ್ನು ಸೂಚಿಸ್ತಾ ಇರುತ್ತೆ. ಪ್ರತಿ ಗ್ರಹವೂ ಕೂಡ ಕರ್ಮವನ್ನು ಸೂಚಿಸ್ತಾ ಇರುತ್ತೆ. ಒಳ್ಳೆ ಕರ್ಮ ಆಗಿರ್ಬೋದು, ಅಥವಾ ಕೆಟ್ಟ ಕರ್ಮ ಕೂಡ ಆಗಿರ್ಬೋದು, ಪಾಪ ಕರ್ಮ ಕೂಡ ಆಗಿರ್ಬೋದು, ಅದನ್ನು ಸೂಚಿಸ್ತಾ ಇರುತ್ತೆ. ಈ ಚಿತ್ತಾ ನಕ್ಷತ್ರ ಹಿಂದೆ ತಿಳಿಸಿದಂತೆ ನಿಮ್ಮ ಸಹೋದರರಿಗೆ ಅಥವಾ ಸಹೋದರಿಯರಿಗೆ ನಿಮ್ಮಿಂದ ತೊಂದರೆ ಆಗಿರುತ್ತೆ, ಮೋಸ ಆಗಿರುತ್ತೆ, ಮನಸ್ಸಿಗೆ ನೋವಾಗಿರ್ಬೋದು. ಇಷ್ಟೆಲ್ಲ ಆಗಿದ್ರೆ ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿರ್ತೀರಾ. ಈ ಕರ್ಮವನ್ನು ಹೇಗೆ ಕಳ್ಕೋಬೇಕಂದ್ರೆ, ಈ ಜನ್ಮದಲ್ಲಿ ನಿಮ್ಮ ಅಣ್ಣ ತಮ್ಮಂದಿರಿಗೆ ಚೆನ್ನಾಗಿ ನೋಡ್ಕೋಬೇಕು. ಫಸ್ಟ್ ಅವರನ್ನು ಗೌರವಿಸ್ಬೇಕು, ಅವರನ್ನು ಹೀಯಾಳಿಸಬಾರ್ದು, ಮನಸ್ಸಿಗೆ ನೋವು ಮಾಡಬಾರ್ದು. ಅದಕ್ಕಿಂತಲೂ ಮಿಗಿಲಾಗಿ ಪಾಲುದಾರಿಕೆ ಅಂತ ಏನ್ ಮಾಡ್ತೀರಾ ಅಂದ್ರೆ, ಭೂಮಿಯನ್ನು ನೀವು ಪಿತ್ರಾರ್ಜಿತ ಆಸ್ತಿಗಳನ್ನು ಪಾಲುದಾರಿಕೆ ಮಾಡುವಾಗ ಒಂದು ಇಂಚ್ ಅವರಿಗೆ ಹೆಚ್ಚಿಗೆ ಹೋದ್ರೂ ಚಿಂತಿಲ್ಲ, ಒಂದಷ್ಟು ಅವರಿಗೆ ಹೆಚ್ಚಿಗೆ ಹೋದ್ರೂ ಚಿಂತಿಲ್ಲ. ನೀವು ಒಂದು ಇಂಚೋ, 1 ಮೀಟ್ರೋ, 1 ಸೆಂಟ್ಸೋ ಕಡಿಮೆ ತಗೊಂಡ್ರು ಚಿಂತಿಲ್ಲ. ನೀವು ಇಷ್ಟು ಒಳ್ಳೇದು ಮಾಡಿಬಿಡಿ ಅವರಿಗೆ. ಈ ಚಿತ್ತಾ ನಕ್ಷತ್ರದ ಏನು ಶಾಂತಿ ಆಗ್ತದೆ, ಇದು ತುಂಬಾ ಒಳ್ಳೇದು ಮಾಡ್ತದೆ ಮುಂದೆ. ನೋಡಿ, ಅಣ್ಣ ತಮ್ಮಂದ್ರಿಗೆ ಸಹಾಯ ಮಾಡಿ, ಅವ್ರಿಗೆ ಸಹಕಾರ ಕೊಡಿ. ನಮ್ಮ ಅಣ್ಣ ಇದ್ದಾನಪ್ಪ, ಸಹಾಯ ಮಾಡ್ತಾನೆ ಅನ್ನೋ ಧೈರ್ಯ ಅವ್ರಿಗಿರ್ಲಿ, ಅಥವಾ ನಮ್ಮ ತಮ್ಮ ಇದ್ದಾನಪ್ಪ, ಸಹಾಯ ಮಾಡ್ತಾನೆ ಅನ್ನೋ ಧೈರ್ಯ ಅವ್ರಿಗಿರ್ಲಿ. ನೋಡಿ, ಎಲ್ಲರೊಟ್ಟಿಗೂ ಹುಟ್ಟಿದ್ದೇವೆ, ಯಾಕೆ ಅವರೊಟ್ಟಿಗೆ ಹುಟ್ಟಿದ್ದೇವೆ ಯೋಚನೆ ಮಾಡಬೇಕು. ಹಿಂದಿನ ಜನ್ಮದಲ್ಲೂ ಕೂಡ ಕನೆಕ್ಷನ್ ಇರುತ್ತೆ. ಹಿಂದಿನ ಜನ್ಮದಲ್ಲಿ ನಾವು ಅವ್ರಿಗೆ ಒಳ್ಳೇದು ಮಾಡಿದ್ರೆ, ಈ ಜನ್ಮದಲ್ಲಿ ಅವ್ರು ನಮಗೆ ಒಳ್ಳೇದು ಮಾಡ್ತಾರೆ. ಹಿಂದಿನ ಜನ್ಮದಲ್ಲಿ ನಾವು ಕೆಟ್ಟದ್ ಮಾಡಿದ್ರೆ, ಈ ಜನ್ಮದಲ್ಲಿ ಅವ್ರು ನಮಗೆ ಕೆಟ್ಟದ್ ಮಾಡ್ತಾರೆ. ಹಿಂದಿನ ಜನ್ಮದ ನಮ್ಮ ಕೈಯಲ್ಲಿಲ್ಲ, ಆದ್ರೆ ಈ ಜನ್ಮದಲ್ಲಿ ನಮ್ಮ ಕೈಯಲ್ಲಿ ಎಲ್ಲವೂ ಇದೆ. ಅಣ್ಣ ತಮ್ಮಂದ್ರಿಗೆ ಮೋಸ ಮಾಡೋದು ಬೇಡ, ಅವ್ರಿಗೆ ಬೈಯೋದು ಬೇಡ, ಅಥವಾ ಹಿಂಸೆ ಕೊಡೋದು ಬೇಡ, ಅಥವಾ ಇನ್ಯಾವುದೇ ರೀತಿ ತೊಂದರೆ ಕೊಡೋದು ಬೇಡ. ನೋಡಿ, ಕಡೆಗೆ ಅವ್ರು ಇರಲ್ಲಪ್ಪ, ಎಲ್ಲೋ ಇರ್ತಾರೆ. ಇಲ್ಲಿ ನಮ್ಮ ಮನೆಯಲ್ಲಿ ಅವ್ರನ್ನ ಬೈಕೊಳ್ಳೋದು ಕೂಡ ಬೇಡ. ನಮ್ಮ ಮನೆಯಲ್ಲಿ ಅಥವಾ ಇನ್ಯಾರ್ದೋ ಮುಂದೆ ಅವ್ರನ್ನ ಬೈಯೋದು ಕೂಡ ಬೇಡ. ನೋಡಿ, ದೇವರು ಎಲ್ಲವನ್ನೂ ನೋಡ್ತಾ ಇರ್ತಾನೆ. ಭಗವಂತ ಎಲ್ಲ ಪಾಪ ಕರ್ಮಗಳನ್ನು ನೋಡ್ತಾ ಇರ್ತಾನೆ, ಪುಣ್ಯ ಕರ್ಮಗಳನ್ನು ಕೂಡ ನೋಡ್ತಾ ಇರ್ತಾನೆ. ಅಳೆದು ತೂಗಿ ಹೆಚ್ಚಿಗೇನೂ ಕೊಡಲ್ಲ, ಕಡಿಮೆನೂ ಕೊಡಲ್ಲ. ಶನಿದೇವರು ಜಗತ್ತಿನ ಮಹಾ ನ್ಯಾಯಾಧೀಶ. ನೀವು ತಪ್ಪು ಮಾಡಿದ್ರೆ ಒಂದಲ್ಲ ಒಂದು ದಿನ ಶಿಕ್ಷೆ ಖಚಿತ. ಬೇಡ, ಯಾಕೆ ಬೇಕು?
ಯಾಕೆ ಬೇಕು ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಮುಂದೊಂದು ದಿನ ನಾವು ತೊಂದರೆ ತಗೊಳ್ಳೋದು ಯಾಕೆ ಬೇಕು? ಇವತ್ತು ಏನು ಬುತ್ತಿಯನ್ನು ತಗೊಂಡಿದ್ದೇವೆ, ಮುಂದೆ ಅದನ್ನ ನಾವು ಉಣ್ಬೇಕು ತಾನೆ. ನೋಡಿ, ನಿಮ್ಮ ಅಣ್ಣ ತಮ್ಮಂದ್ರಿಗೆ, ನಿಮ್ಮ ಅಕ್ಕ ತಂಗಿದ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿ. ಯಾರ್ಯಾರು ಚಿತ್ತಾ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ, ಇದರಿಂದ ನಿಮಗೆ ಮುಂದೆ ತುಂಬಾ ಒಳಿತಾಗ್ತದೆ. ಸಣ್ಣ ಸಣ್ಣ ಒಂದು ಕೆಲಸಗಳಿಂದಲೂ ಕೂಡ, ಆಚರಣೆಗಳಿಂದಲೂ ಕೂಡ ನೀವು ನಕ್ಷತ್ರ ಶಾಂತಿಯನ್ನು ಮಾಡ್ಕೋಬಹುದು. ನಿಮ್ಮ ನಕ್ಷತ್ರ ಶಾಂತಿಯನ್ನ ಗುಡಿಗೆ ಹೋದಾಗ ಕೇಳ್ತಾನೆ, ಅರ್ಚನೆ ಮಾಡಿಸುವಾಗ ನಕ್ಷತ್ರ ಯಾವುದು ಅಂತ. ನಕ್ಷತ್ರ ಶಾಂತಿ ಆಗ್ತಾ ಇರುತ್ತೆ. ನವಗ್ರಹ ಶಾಂತಿ ಮಾಡಿಸುವಾಗ, ಹೋಮ ಹವನ ಮಾಡಿಸುವಾಗ ನಕ್ಷತ್ರ ಯಾವುದು ಅಂತ ಕೇಳ್ತಾರೆ. ನಕ್ಷತ್ರ ಶಾಂತಿಯನ್ನೇ ಮಾಡ್ತಾರೆ. ನೋಡಿ, ಪ್ರತಿ ನಕ್ಷತ್ರದಲ್ಲಿ ಹುಟ್ಟಿದಾಗೂ ಕೂಡ ನಕ್ಷತ್ರ ಶಾಂತಿ ಮಾಡಿಸಿದ್ರೆ ಒಳ್ಳೆಯದು, ತುಂಬಾ ಒಳ್ಳೆಯದು. ಪೂಜೆ ಮಾಡಿಸುವಾಗ ಮಾಡಿಸ್ತಾರೆ ಸಾಮಾನ್ಯವಾಗಿ, ಹೋಮ ಹವನ ಮಾಡಿಸುವಾಗ ಅದು ತುಂಬಾ ಒಳಿತು. ಹಾಗೆ ಈಗ ಆಚರಣೆ ಮೂಲಕ ಹೇಗೆ ಮಾಡ್ಬೋದು ಅಂತ ಪ್ರತಿ ನಕ್ಷತ್ರಕ್ಕೂ ತಿಳಿಸಿದ್ದೇವೆ. ಯಾರ್ಯಾರು ಸಂಬಂಧಿಕರಿದ್ದಾರೆ, ಫ್ರೆಂಡ್ಸ್ ಇದ್ದಾರೆ ನಿಮಗೆ ಈ ನಕ್ಷತ್ರಗಳಲ್ಲಿ, ಅವ್ರಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಒಳಿತಾಗಲಿ. ಅವ್ರಿಗೆ ಒಳ್ಳೆಯದು ಮಾಡೋದ್ರಿಂದ ನಿಮಗೂ ಕೂಡ ಒಳಿತಾಗ್ತದೆ. ವೀಕ್ಷಕರೇ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನಲ್ ಇರೋದೇ ನಿಮ್ಮ ತೊಂದರೆಯನ್ನು ಪರಿಹಾರ ಮಾಡಲಿಕ್ಕೆ. ನಿಮ್ಮ ಸಮಸ್ಯೆ, ಮೂಲ ಸಮಸ್ಯೆ ಏನಿದೆ, ಮೂಲ ಕರ್ಮ ಏನಿದೆ, ಯಾವ ಕರ್ಮಕ್ಕಾಗಿ ನಿಮಗೆ ಈ ತೊಂದರೆಗಳು ಬರ್ತಾ ಇದ್ದಾವೆ, ಜಾತಕ ರೀತಿಯ ತೊಂದರೆ ಇದೆಯೋ, ಅಥವಾ ಸ್ತ್ರೀ ದೋಷಗಳು, ಪಿತೃದೋಷಗಳಿದ್ದಾವೋ, ಇನ್ನು ಆತ್ಮಗಳ ಪ್ರಯೋಗ ಆಗಿದೆಯೋ, ಆ ದೋಷಗಳ ಮೂಲವನ್ನ ಕಂಡಿಡಿದು ಅದ್ಯಾವ ಕಾರಣಕ್ಕಾಗಿ ಬಂದಿದೆ ಅಂತ ಕಂಡಿಡಿದು ಅದಕ್ಕೆ ಪರಿಹಾರವನ್ನು ನಾವು ಸೂಚಿಸ್ತೇವೆ. ಕೆಲವು ಮಂದಿರಗಳಿಗೆ ಹೋಗೋದ್ರಿಂದ, ದೇವಸ್ಥಾನಗಳಿಗೆ ಹೋಗೋದ್ರಿಂದ ನಿಮಗೆ ತೊಂದರೆ ಪರಿಹಾರ ಗ್ಯಾರಂಟಿ ಆಗ್ತದೆ. ಸಾಕಷ್ಟು ಜನರಿಗೆ ನಾನು ಹೇಳ್ಕೊಟ್ಟಿದ್ದೇನೆ. ಗುರುಗಳೇ, ನೀವು ಹೇಳಿದ್ರಿಂದ ನನಗೆ ಒಳ್ಳೇದಾಗಿದೆ ಅಂತ ಸಾಕಷ್ಟು ಜನ ಕರೆ ಮಾಡಿ ತಿಳಿಸಿದ್ದಾರೆ. ನಾನು ಹೇಳಿದ ಮಂತ್ರಗಳನ್ನ ಧ್ಯಾನ ಮಾಡಿ, ನಾ ಹೇಳಿದ ದೇವಾಲಯಗಳಿಗೆ ಹೋಗಿ ಬಂದು ಒಳ್ಳೇದಾಗಿದೆ ಅಂತ ತಿಳಿಸಿದ್ದಾರೆ. ನಿಮಗೂ ಕೂಡ ಯಾವುದೇ ತೊಂದರೆ ಇರಲಿ, ನೀವು ನಮಗೆ ಕರೆ ಮಾಡಿ, ನಾನು ಸೂಕ್ತ ಸಲಹೆ ನೀಡ್ತೇನೆ. ಶುಭವಾಗಲಿ.